ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ, ನಿಮಗೆ ಫೋರ್ತ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, SFPನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ ನಿಮಗೆ IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಸೊ ಇವಾಗ ನಾನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ IR ಆಗಿರ್ಬೋದು, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಥರ್ಡ್ ಟಾಪಿಕ್ ಇರುವಂಥದ್ದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಏನಿದೆಯಲ್ಲ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಟ್ರಡಕ್ಷನ್, ಹೇಗೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಸ್ಟಾರ್ಟ್ ಆಯಿತು, ಹೇಗೆ ಅದರ ಬರ್ತ್ ತಗೋತು, ಹೇಗೆ ಅನ್ನೋಯಿಂಗ್ಲಿ ಅದನ್ನು ಓಪನ್ ಚೈನ್ ಕಾಂಪೌಂಡ್ಸ್ನ ಕ್ಲೋಸ್ಡ್ ಚೈನ್ ಕಾಂಪೌಂಡ್ ಆಗಿರೋದನ್ನ ಹೇಗೆ ಅವ್ರು ಇದು ಮಾಡಿದ್ರು, ಹೇಗೆ ಸೆಲೆಬ್ರೇಟ್ ಮಾಡಿದ್ರು, ಹೇಗೆ ಅದು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಡಿಸೈಡ್ ಮಾಡಿದ್ರು, ಅದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳುತ್ತೆ. ಸ್ಮೀಟ್ ಸ್ಮೆಲ್ಲಿಂಗ್ ಮಿಸ್ಟ್ರಿ, ದ ಬರ್ತ್ ಆಫ್ ಆರೋಮ್ಯಾಟಿಕ್ ಕೆಮಿಸ್ಟ್ರಿ ಅಂತ ನಾನು ಹೆಡಿಂಗ್ ಕೊಟ್ಟಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಓಪನ್ ಚೈನ್ ಕಾಂಪೌಂಡ್ಸ್ ಮಾತ್ರ ಇತ್ತು, ಕ್ಲೋಸ್ಡ್ ಚೈನ್ ಕಾಂಪೌಂಡ್ ಇರಲಿಲ್ಲ. ಇಟ್ ವಾಸ್ ಎ ಮಿಸ್ಟ್ರಿ ಫಾರ್ ದೆಮ್. ಬಟ್ ಆಲ್ ದೋಸ್ ಕಾಂಪೌಂಡ್ಸ್ ದೇ ಹ್ಯಾಡ್ ಎ ವೆರಿ ಗುಡ್ ಸ್ಮೆಲ್. ಸೊ ಆ ಸ್ಮೆಲ್ ಇರೋಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಅವರು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೆಸರು ಹೇಳಿದ್ರು. ಸೊ ಅದು ಹೇಗಾಯಿತು ಅದನ್ನು ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ಎ ಫ್ಯಾಸಿನೇಟಿಂಗ್ ಸ್ಟೋರಿ ಆಫ್ ಬೆನ್ಝೀನ್. ಅದನ್ನು ಕೊಕೊಲೆ ಫಸ್ಟು ಸ್ಟ್ರಕ್ಚರ್ನ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದಕ್ಕೆ ತಂದೆ ಆದಂಥ ಡ್ರಾಬ್ಯಾಕ್ಸ್ ಆಗುತ್ತೆ. ಅದನ್ನೆಲ್ಲನೂ ಇವತ್ತು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟು ಬೆನ್ಝೀನ ಐಸೋಲೇಟ್ ಮಾಡಿದ್ದು ಮೈಕಲ್ ಫ್ಯಾರಡೆ ಇನ್ 1825 ಅಂತ ಹೇಳ್ತಾರೆ. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಇಲ್ಯುಮಿನೇಟಿಂಗ್ ಗ್ಯಾಸ್ ಅದನ್ನು ಮಾಡ್ತಿರ್ತಾನೆ. ಆವಾಗ ಅವನಿಗೆ ಹೊಸದು ಒಂದು ಕಾಂಪೌಂಡ್ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಏಲ್ ಆರ್ ಫಿಶ್ ಆಯಿಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ. ಬಟ್ ಒಂದು ಸ್ಮೆಲ್ಲಿಂಗ್ ಲಿಕ್ವಿಡ್ ಅವನಿಗೆ ಬರುತ್ತೆ. ಸೊ ಅದಕ್ಕೆ ಅದನ್ನು ಬೈ ಕಾರ್ಬಿಯೋಟ್ ಹೈಡ್ರೋಜನ್ ಅಂತ ಅವ್ನು ಹೇಳ್ತಾರೆ. ಸೊ ಈ ರೀತಿಯಾದಂಥ ಡಿಸ್ಟಿಲೇಷನ್ ನೋಡಿ, ಡಿಸ್ಟಿಲೇಷನ್ ಯೂನಿಟ್ ಇದೆ ಚಿತ್ರದಲ್ಲಿ ತೋರಿಸಿದ್ರೆ. ಇವನು ಮೈಕಲ್ ಫ್ಯಾರಡೆ ಡಿಸ್ಟಿಲೇಷನ್ ಒಂದು ಓಲ್ಡ್ ಯೂನಿಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾನೆ, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿ ಗ್ಯಾಸ್ನ ಅವನೇನು ಮಾಡ್ತಾನೆ ಹೊರಗಡೆ ತೆಗಿತಾನೆ, ಅದನ್ನು ಕೂಲ್ ಮಾಡ್ತಾನೆ. ಆವಾಗ ಅವನಿಗೆ ಒಂದು ಸ್ವೀಟ್ ಸ್ಮೆಲ್ಲಿಂಗ್ ಲಿಕ್ವಿಡು ಬರ್ತಾ ಹೋಗುತ್ತೆ. ಸೊ ಅದಾದಮೇಲೆ ಇದೇ ಸೇಮ್ ಕಾಂಪೌಂಡನ್ನೇ ಇನ್ನೊಬ್ಬ ಏನು ಮಾಡ್ತಾನೆ, ಬೆನ್ಜಾಯಿನ್ ಗಮ್, ಇಲ್ಲಿ ನೋಡಿ ಚಿತ್ರದಲ್ಲಿ ತೋರಿಸಿದೆಲ್ಲ ಅಂಟು, ಅದೊಂಥರ ಬೆನ್ಜಾಯಿನ್ ಅಂಟ್. ಆ ಅಂಟಿಂದ ಏನು ಮಾಡ್ತಾನೆ, ಎಲ್ಹರ್ಡ್ ಮಿಸ್ಟ್ರಿಯುಚ್, ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ತಿದ್ರೆ ಇಲ್ವೋ ಗೊತ್ತಿಲ್ಲ, ಅವನೇನು ಮಾಡ್ತಾನೆ, ಐಸೋಲೇಟ್ ಮಾಡ್ತಾನೆ. ಅದಕ್ಕೆ ಅವನೇನು ಮಾಡ್ತಾನೆ, ಬೆನ್ಝೀನ್ ಅಂತ ಹೆಸರು ಕೊಡ್ತಾನೆ. ಬೆನ್ಝೀನ್ ಅಂತ ಹೆಸರು ಕೊಟ್ಟವನು ಯಾರು ಅಂದರೆ ಇಲ್ಹರ್ಡ್ ಮಿಟ್ಶಿಹರ್ಚ್ ಅಂತ ಅವನು ಕೊಡ್ತಾನೆ. ಅವನು ಅದನ್ನು ಐಸೋಲೇಟ್ ಮಾಡ್ತಾನೆ. ಈಗ ಇಟ್ಸ್ ಎ ಹ್ಯೂಜ್ ಬ್ರ್ಯಾಂಚ್ ಆಫ್ ಕೆಮಿಸ್ಟ್ರಿ ಆಗಿ ಬೆಳೆದು ನಿಂತಿದೆ ಅದು, ದ ಬಲ್ಕ್ ಪ್ರೊಡಕ್ಷನ್ ಆಫ್ ಬೆನ್ಝೀನ್. ಅದಾದಮೇಲೆ ಏನು ಮಾಡ್ತಾನೆ ಅಂದರೆ ಯಾರದು ಆಫ್ಮನ್ ಏನು ಮಾಡ್ತಾನೆ, ಆಗಸ್ಟ್ ವಿಲಿಯಮ್ ಆಫ್ಮನ್ ಏನು ಮಾಡ್ತಾನೆ, ಬಲ್ಕ್ ಪ್ರೊಡಕ್ಷನ್ ಮಾಡೋಕ್ಕಾಗತ್ತಾ ಅಂತ ಕೋಲ್ ಟಾರ್ ತೊಗೊಂಡು ಎಗೇನ್ ಅದನ್ನು ಡಿಸ್ಟಿಲೇಷನ್ ಮಾಡಿ ಅದನ್ನೇನು ಮಾಡ್ತಾನೆ, ಲಾರ್ಜ್ ಸ್ಕೇಲಲ್ಲಿ ಅವನು ಅದನ್ನು ಮಾಡ್ತಾನೆ. ಸೊ ಯಾವುದೋ ಒಂದು ನ್ಯೂ ಕಾಂಪೌಂಡ್ ಇದೆ, ಒಬ್ಬರು ಐಸೋಲೇಟ್ ಮಾಡಿದ್ರು, ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿದ್ರು, ಬೇರೆ ಬೇರೆ ಕಾಂಪೌಂಡಿಂದ ಒಬ್ಬರು ಅದನ್ನು ಕಂಡುಹಿಡಿದ್ರು, ಅದಾದಮೇಲೆ ಬೇರೆ ಬೇರೆ ಕಾಂಪೌಂಡಿಂದ ಅದನ್ನು ಐಸೋಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಅದನ್ನು ಏನು ಮಾಡಿದ್ರು, ಅವರು ಪ್ರೊಡಕ್ಷನ್ನು ಮಾಡಿದ್ರು. ಓಕೆ, ಯಾವುದೋ ಒಂದು ಹೊಸ ಕಾಂಪೌಂಡ್ ಇದೆ, ಇದುವರೆಗೂ ನಮ್ಗೆ ಗೊತ್ತಿಲ್ಲದೆ ಇರೋವಂಥದ್ದು ಯಾವುದೋ ಒಂದು ಹೊಸ ಕಾಂಪೌಂಡ್ ಇದೆ, ಅದು ಯಾವುದಿರ್ಬೋದು. ಅದಕ್ಕೆ ಅವ್ರೇನು ಮಾಡಿದ್ರು, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕೊಟ್ಟರು. ಬಿಕಾಸ್ ಆ ಕಾಂಪೌಂಡ್ ಏನಾಗಿತ್ತು ಅಂದರೆ ಒಳ್ಳೆ ಗುಡ್ ಓಡರ್ ಇತ್ತು, ಸ್ಮೆಲ್ ಇತ್ತು. ಆರೋಮಾ ಅಂದರೆ ಸ್ಮೆಲ್ ಅಂತ. ಸೊ ದೇ ಹ್ಯಾಡ್ ಎ ವೆರಿ ಗುಡ್ ಆರೋಮಾ. ಹಂಗಾಗಿ ಅದನ್ನು ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರೆಯೋಣ ಅಂತ ಹೇಳಿದ್ರು. ಅದರದ್ದು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ನ ಚೆಕ್ ಮಾಡಿದಾಗ ಅವೇನು ಮಾಡ್ತಿದ್ವು ಅಂದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗೆ ನಾನು ಓಪನ್ ಚೈನ್ ಕಾಂಪೌಂಡ್ ಯಾವುದಿತ್ತಲ್ಲ ಅದಕ್ಕಿಂತ ಅವು ಬೇರೆ ಥರ ಬಿಹೇವ್ ಮಾಡ್ತಿತ್ತು. ಸೊ ಜೊತೆಗೆ ಏನು ಮಾಡಿದ್ರು ಅಂದರೆ ಅದರದ್ದನ್ನೇ ಹೋಮೋಲೋಗೋ ಸೀರೀಸ್ನ ಅವರು ಗ್ರೂಪ್ ಮಾಡಿದ್ರು. ಹೋಮೋಲೋಗೋ ಸೀರೀಸ್ ಅಂದರೆ ಏನು, ಆರ್ಗಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇಫ್ ದೇ ಆರ್ ಅರೇಂಜ್ಡ್ ಐದರ್ ಇನ್ ಇನ್ಕ್ರೀಸಿಂಗ್ ಆರ್ ಎ ಡಿಕ್ರೀಸಿಂಗ್ ಆರ್ಡರ್, ಇಫ್ ದ ಡಿಫ್ರೆನ್ಸ್ ಇಸ್ CH2 ಗ್ರೂಪ್. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಅಂಥ ಗ್ರೂಪ್ ಆಫ್ ಕಾಂಪೌಂಡ್ಸ್ಗೆ ಏನಂತ ಕರಿತೀವಿ, ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ಆ ಹೋಮೋಲೋಗಸ್ ಸೀರೀಸ್ ಇರುವಂಥ ಕಾಂಪೌಂಡ್ಸ್ ಎಲ್ಲನೂ ಜನರಲ್ ಫಾರ್ಮುಲಾ ಇರ್ತವೆ.
ಸೊ ಅದನ್ನು ಆಲ್ರೆಡಿ ಅವರು ಆಲಿಫ್ಯಾಟಿಕ್ ಚೈನ್ಗೆ ಅಂದರೆ ಓಪನ್ ಚೈನ್ ಆರ್ಗನ್ ಕಾಂಪೌಂಡ್ಸ್ಗೆ ಮಾಡಿದರು. ಅದೇ ಥರ ಇವರು ಏನು ಮಾಡಿದ್ರು ಅದಕ್ಕೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೆಸರು ಕೊಟ್ಟರು. ಅದಕ್ಕೆ ಅರೀನ್ಸ್ ಅಂತಲೂ ಹೇಳಿದ್ರು. ಯಾಕೆ ಅಂದರೆ ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ದೇ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್. AR ಸ್ಟ್ಯಾಂಡ್ ಫಾರ್ ಆರೋಮ್ಯಾಟಿಕ್, ENE ಸ್ಟ್ಯಾಂಡ್ಸ್ ಫಾರ್ ಡಬಲ್ ಬಾಂಡ್. ಸೊ ಅದರಲ್ಲಿ ಡಬಲ್ ಬಾಂಡ್ ಇದೆ ಅಂತಲೇ ಅದಕ್ಕೆ ಅರೀನ್ಸ್ ಅಂತಲೂ ಅವರು ಕರೀತಾರೆ. ಸೊ ಈಗ ಏನು ಮಾಡಿದ್ರು, ಅದನ್ನು ಪ್ಲೆಸೆಂಟ್ ಸ್ಮೆಲ್ ಇತ್ತು. ಇನಿಷಿಯಲಿ ಅದನ್ನು ಯಾವ್ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅಂದರೆ ವೆನಿಲಾಯಿಂದ, ಆಯಿಲ್ ಆಫ್ ಬಿಟರ್ ಆಲ್ಮಂಡ್ ಇರ್ಬೋದು, ಆಯಿಲ್ ಆಫ್ ಸಿನಮಿನ್ ಅಥವಾ ಗಮ್ ಇರ್ಬೋದು, ಬೆಂಜಾಯಿನ್ ಗಮ್ ಇರ್ಬೋದು. ಈ ಥರ ಇರುವಂಥದ್ರಿಂದ ನ್ಯಾಚುರಲ್ ಸೋರ್ಸಸ್ಸಿಂದ ಏನು ಮಾಡ್ತಿದ್ವು, ಡಿರೈವ್ ಮಾಡ್ತಿದ್ರು. ಆ ಕಾಂಪೌಂಡ್ಸ್ ಏನಾಗ್ತಿತ್ತು ಅಂದರೆ ಎಲ್ಲಿಂದ ಮಾಡಿದ್ರಲ್ಲ ಅವು ನ್ಯಾಚುರಲ್ ಸೋರ್ಸಸ್ಸಿಂದ ಮಾಡ್ತಾಯಿದ್ರು. ಜೊತೆಗೆ ದೇ ಹ್ಯಾಡ್ ಎ ವೆರಿ ಗುಡ್ ಆರಮ್, ದೇ ಹ್ಯಾಡ್ ಎ ವೆರಿ ಗುಡ್ ಸ್ಮೆಲ್. ಹಾಗಾಗಿ ಅದನ್ನು ಏನು ಮಾಡಿದ್ರು, ಆರೋಮ್ಯಾಟಿಕ್ ಅಂತ ಕರೆದ್ರು. But later they came to know that there are some organic compound which going to have a similar chemical and properties similar to that of benzene and their derivatives, but they do not have a good smell. ಅದಕ್ಕೆ ಸ್ಮೆಲ್ಲೇ ಆ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಏನಾಗ್ತಿತ್ತು ಅಂದರೆ ಎಷ್ಟೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇತ್ತು. ಆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸು ಏನಾಗ್ತಿತ್ತು, ದೇ ಡಿಂಟ್ ಹ್ಯಾಡ್ ಎ ವೆರಿ ಗುಡ್ ಅರೋಮಾ, ಬಟ್ ದೇ ವರ್ ಬಿಹೇವಿಂಗ್ ಲೈಕ್ ಎನ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್. ಆವಾಗ ಅವ್ರಿಗೆ ಅನಿಸ್ತು, ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಲ್ಲ ಬೇಸ್ಡ್ ಆನ್ ದೇರ್ ಸ್ಮೆಲ್, ಆ ಥರ ನಾವು ಅದನ್ನು ಕ್ಲಾಸಿಫೈ ಮಾಡೋಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಬಟ್ ಇನಿಷಿಯಲಿ ಸಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ವರ್ ಒಬ್ಟೈನ್ಡ್ ಫ್ರಮ್ ನ್ಯಾಚುರಲ್ಸ್, ದೇ ಹ್ಯಾಡ್ ಎ aromatic smell also, but later they came to know that some compounds are there, they are odorless, or some of them have the unpleasant odor ಇರುವಂಥದ್ದನ್ನು ಇರ್ಬೋದು ಅಂತ ಅವ್ರಿಗೆ ಗೊತ್ತಾಯಿತು. ಈಗ ನೀವು ಟೈಮ್ ಲೈನ್ನ ನೋಡೋದಾದರೆ 1825 ಫ್ಯಾರಡೆ ಏನು ಮಾಡ್ತಾನೆ, ಐಸೋಲೇಟ್ ಮಾಡ್ತಾನೆ ಫಸ್ಟು, ಅಥವಾ ಅದನ್ನು ಕಂಡುಹಿಡಿತಾನೆ. 1934 ಅದನ್ನು ಬೆಂಜಾಯಿನ್ ಅಂತ ಬೆಂಜಾಯಿನ್ ಗಮ್ಮಿಂದ ಐಸೋಲೇಟ್ ಮಾಡಿ ಅದನ್ನು ಬೆನ್ಝೀನ್ ಅಂತ ಹೆಸರು ಕೊಡ್ತಾನೆ. 1845 ಏನು ಮಾಡ್ತಾನೆ, ಹಾಫ್ಮ್ಯಾನ್ ಏನು ಮಾಡ್ತಾನೆ, ಬಲ್ಕ್ ಪ್ರೊಡಕ್ಷನ್ ಫ್ರಮ್ ಕೋಲ್ ಟಾರ್ ಮಾಡ್ತಾನೆ. ಆಮೇಲೆ ಅವ್ರು ಏನಂದರು, ಅರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ಅರೀನ್ಸ್ ಅಂತ ಕರೆಯೋಣ. ಆಮೇಲೆ ಸಿನ್ಸ್ ದೇ ಆಲ್ರೆಡಿ ಪಾಪ್ಯುಲರೈಸ್, ಅಷ್ಟಕ್ಕಾಗಲೇ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನೋದು ಪಾಪ್ಯುಲರೈಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರು ಅದನ್ನು ಚೇಂಜ್ ಮಾಡಿಲ್ಲ, ಬಟ್ ದ ಡೆಫಿನೇಷನ್ ಆಫ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ನ ಚೇಂಜ್ ಮಾಡಿದ್ರು. ಸೊ ದೋಸ್ ಆರ್ ದಿ ಸ್ಪೆಷಲ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಸ್ಟೇಬಲ್ ಸೈಕ್ಲಿಕ್ ಕಾಂಪೌಂಡ್ಸು. ಅದಕ್ಕೆ ನಾವು ಅರೀನ್ಸ್ ಅಂತ ಕರೆಯೋಣ ಅಂತ ಹೇಳಿದ್ರು. ಸ್ಮೆಲ್ ಇಸ್ ನಾಟ್ ಡಿಫೈನಿಂಗ್ ಫೀಚರ್ ಟುಡೇ. ಸ್ಮೆಲ್ ಮೇಲೆ ನಾವು ಅರೋಮ್ಯಾಟಿಕ್ ಕಾಂಪೌಂಡ ನಾನ್ ಅರೋಮ್ಯಾಟಿಕ್ ಕಾಂಪೌಂಡ್ ಅಂತ ಡಿಸೈಡ್ ಮಾಡಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ದೇ ವರ್ ಬಿಹೇವಿಂಗ್. ನೌ-ಎ-ಡೇಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಸೈಡ್ ಬೇಸ್ಡ್ ಆನ್ ದಟ್. ಸೊ ನೌ-ಎ-ಡೇಸ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ದಟ್ ಬೇಸ್ಡ್ ಆನ್ ಹಕ್ಕಲ್ಸ್ ರೂಲ್. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. Support me. Thank you.